ಮತ್ತು ಇವತ್ತು ಅಮೆರಿಕದಲ್ಲಿ ನೆಲೆಸಿರುವಂಥ ಶ್ರೀ ಮಂಚಿ ನೀರುಬೈಲ್ ವೆಂಕಟೇಶ್ ನಾಯ್ಕರವರ ಸಹೋದರರಾದಂಥ ಶ್ರೀ ವಿಶ್ವನಾಥ ನಾಯ್ಕ ಅವರು ಕಚೇರಿ ಕೊಠಡಿಯನ್ನು ನಮ್ಮ ಮುಖ್ಯ ದ್ವಾರದ ಬಲಪಾರ್ಶ್ವದಲ್ಲಿ ನೆರವೇರಿಸ್ತಾ ಇದ್ದಾರೆ. ಶ್ರೀ ವಿಶ್ವನಾಥ ನಾಯ್ಕ್ ವೆಂಕಟೇಶ್ ನಾಯ್ಕ್ ನೀರ್ಬೈಲ್ ಅವರ ಸಹೋದರ ನಮ್ಮ ಮೇಲಿನ ಅಭಿಮಾನವನ್ನು ಇಟ್ಟುಕೊಂಡು ಸಕಾಲದಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರ ದಿವ್ಯ ಹಸ್ತದಿಂದ ಕಚೇರಿ ಉದ್ಘಾಟನೆಗೊಳ್ತಾ ಇದೆ. ಗಾನ ಚತುರಾಯ ಗಾನ ಪ್ರಾಣಾಯ ಗಾನಾಂತರಾತ್ಮನೇ ಗಾನೋತ್ಸುಕಾಯ ಗಾನಮತ್ತಾಯ ಗಾನೋತ್ಸುಕ ಮನಸೇ. ಶ್ರೀ ವೆಂಕಟೇಶ್ ನೀರ್ಬೈಲ್ ಅವರ ಸಹೋದರ ಕಚೇರಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ರಿಬ್ಬನ್ ಕತ್ತರಿಸುವ ಮುಖೇನವಾಗಿ ನಮ್ಮ ಮಂತ್ರಾಲೋಚನೆಯ ಕೊಠಡಿ ಕಚೇರಿ ಉದ್ಘಾಟನೆಗೊಂಡಿದೆ. ಸಭಾಭವನದ ವಿದ್ಯುಕ್ತ ಉದ್ಘಾಟನೆ ಇದೀಗ ನೆರವೇರಿದೆ. ಮಾನ್ಯ ಶ್ರೀ ಸುಂದರ್ ನಾಯ್ಕ್ ನಿವೃತ್ತ ಮುಖ್ಯ ನಿರ್ವಹಣಾಧಿಕಾರಿಯವರು ನಾಮಫಲಕವನ್ನು ಅನಾವರಣಗೊಳಿಸುವ ಮುಖೇನವಾಗಿ ಕಾರ್ಯಕ್ರಮಕ್ಕೆ ಸಭಾಭವನಕ್ಕೆ ಪ್ರವೇಶವನ್ನು ವಿದ್ಯುಕ್ತವಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಇದೀಗ ನಮ್ಮ ಈ ಸಂಘದ ಬಹು ನಿರೀಕ್ಷೆಯ ನಮ್ಮ ಕಟ್ಟಡ ಸಂಘದ ಸಭಾಭವನ ಇವತ್ತೀಗ ನಮ್ಮ ಸಮಾಜಕ್ಕೆ ಅರ್ಪಿತಗೊಂಡಿದೆ. ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿರುವಂತಹ ಶ್ರೀಯುತ ನಮ್ಮೆಲ್ಲರ ಆತ್ಮೀಯರಾದಂತಹ ನಮ್ಮೆಲ್ಲರ ಹಿರಿಯರಾದಂತಹ ಶ್ರೀ ಸುಂದರ್ ನಾಯಕ್ ನಿವೃತ್ತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಇವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ ಶ್ರೀಯುತ ಜೇಲಾಚಾರ್ಯ ಅವರ ಮಗ ಬಲರಾಮಾಚಾರ್ಯ ಅವರು. ಯಾಕಂದರೆ ಶ್ರೀಯುತ ಜೇಲಾಚಾರ್ಯವನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗ ನಮ್ಮ ಸಭಾಭವನದ ಉದ್ಘಾಟನೆಗೆ ಇದು. ಈಗಾಗಲೇ ನೆರವೇರಿಕೊಂಡಿದೆ. ಈಗ ನಮ್ಮ ಸಂಘ ನಡೆದು ಬಂದ ದಾರಿ, ಮುಂದಿನ ದಿನಗಳಲ್ಲಿನ ಅದರ ಪಥ, ಧ್ಯೇಯ ಉದ್ದೇಶ ಇತ್ಯಾದಿ ವಿಚಾರಗಳನ್ನು ನಮ್ಮ ಮುಂದೆ ಪ್ರಾಸ್ತಾವಿಕವಾಗಿ ತಮ್ಮ ಮುಂದೆ ಇಡಲಿಕ್ಕಿದ್ದಾರೆ ನಮ್ಮ ಸಂಘದ ಕ್ರಿಯಾಶೀಲ ಕಾರ್ಯದರ್ಶಿಯಾದಂಥ ಶ್ರೀ ಮಂಜುನಾಥ್ ನಾಯ್ಕ ಇವರು. ಈಗ ಪ್ರಾಸ್ತಾವಿಕ ಭಾಷಣ ಶ್ರೀ ಮಂಜುನಾಥ್. ಮರಾಠಿ ಸಮಾಜ ಸೇವಾ ಸಂಘ ಮೇಲಂತಸ್ತಿನ ಕಟ್ಟಡ ಲೋಕಾರ್ಪಣೆಗೊಂಡಿದೆ. ಸುಸಜ್ಜಿತವಾದ ಸುಂದರವಾದ ಸಭಾಭವನ ಇಂದು ಲೋಕಾರ್ಪಣೆಗೊಂಡಿದೆ. 10 ಹಲವು ಹಿರಿಯರನ್ನು ಎಷ್ಟು ಹೇಳಿದರೂ ಸಾಕಾಗಲಿಕ್ಕಿಲ್ಲ. ಅಂತಹ ಸಂದರ್ಭದಲ್ಲಿ ನಾವೇನು ಎನ್ನುವುದ ಮಾತಿನ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು ನಾವೇ ತಿಳಿದುಕೊಳ್ಳಬೇಕಂತ ವಿಚಾರ. ಮರಾಠಿ ಜನಾಂಗ ನಮಗೆಲ್ಲ ಗೊತ್ತಿದ್ದಾಗೆ ನಮ್ಮ ಪೂರ್ವಿಕರು ಗುಡ್ಡಗಾಡುಗಳಲ್ಲಿ ನೆಲೆಸಿ ಕುಮೇರಿ ಕೃಷಿಯಿಂದ ತೊಡಗಿ ಆ ನಂತರ ಸಣ್ಣ ಸಣ್ಣ ಹಿಡುವಳಿಗ ಕೃಷಿಯನ್ನು ಮಾಡಿಕೊಂಡು ಬಹಳ ಕಷ್ಟಪಟ್ಟು ಜೀವನ ನಡೆಸಿದಂಥ ಸಂದರ್ಭ. ಸಾಂಸ್ಕೃತಿಕ ಇತಿಹಾಸದಿಂದಲೇ ಮರಾಠಿಗರು ಎನ್ನುವಂತಹ ವಿಚಾರವನ್ನು ನಮಗೆ ತಮ್ಮನ್ನು ತಾವು ಗುರುತಿಸಿಕೊಂಡಂತಹ ನಿಸ್ವಾರ್ಥ ಸೇವೆಗಳನ್ನು ಮಾಡ್ತಾ ಸಮಾಜದಲ್ಲಿ ಪ್ರಾಮಾಣಿಕರಾಗಿ ಸ್ವಾಮಿನಿಷ್ಠೆ ಅಂದರೆ ದೈವತ್ವ ಎನ್ನುವಂಥ ಭಾವನೆಯನ್ನು ಹೊಂದಿರತಕ್ಕಂಥ ಮರಾಠಿ ಸಮಾಜ
ಶೈಕ್ಷಣಿಕವಾಗಿ ಮತ್ತು ಆರ್ಥಿಕ ಸಾಮಾಜಿಕವಾಗಿ ನಾವು ಬಹಳಷ್ಟು ಹಿಂದಿಳಿದಂಥ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ನಮ್ಮನ್ನು 1956ನೇ ಇಸ್ವಿಯಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಗೊಳಿಸಿ ಆ ಸಂದರ್ಭದಿಂದಾಗಿ ಆ ಸಂವಿಧಾನಾತ್ಮಕವಾಗಿ ನಾವು ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದರಿಂದ ಬಹಳಷ್ಟು ಆರ್ಥಿಕವಾಗಿ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು. ಆ ಮೂಲಕ ಎಷ್ಟು ಕುಟುಂಬಗಳು ಮೇಲೆ ಬಂದಿದ್ದವೋ ಅಷ್ಟೇ ಕುಟುಂಬಗಳು ನಮ್ಮ ಬೆನ್ನ ಹಿಂದೆ ಇನ್ನೂ ಕೂಡ ಅಭಿವೃದ್ಧಿಯ ಹೊಂದದೆ ಹಿಂದುಳಿದಿವೆ ಎನ್ನುವಂಥ ವಿಚಾರ ಕೂಡ ಸತ್ಯ. ಈ ನಿಟ್ಟಿನಲ್ಲಿ ಪುತ್ತೂರಿನಲ್ಲಿ ಕಾಸರಗೋಡು, ಬೆರ್ಲ, ಪುತ್ತೂರಿನ ಹಿರಿಯ ಮರಾಠಿಗರೆಲ್ಲರೂ ಸೇರಿಕೊಂಡು 1950ನೇ ಇಸ್ವಿಯಲ್ಲಿ ಶಾರದಾ ಮರಾಠಿ ಸಂಘವನ್ನು ಸ್ಥಾಪಿಸುವ ಮೂಲಕ ಮರಾಠಿಗಳಿಗೆ ಒಂದು ಹೆಗ್ಗುರುತಾಗಿ ನಾವು ಕೂಡ ಅಭಿವೃದ್ಧಿಯತ್ತ ಸಾಗಬೇಕು ಎನ್ನುವಂಥ ಚಿಂತನೆಯನ್ನು ಕೂಡ ಮನಗಂಡು ಶಾರದಾ ಮರಾಠಿ ಸಂಘವನ್ನು ಸ್ಥಾಪಿಸಿದರು. ಆ ತರುವಾಯ ನಮ್ಮ ಸಂಘದ ಸ್ಥಾಪನೆ ಪುತ್ತೂರಿನಲ್ಲಿ 11/4/1976ನೇ ಇಸ್ವಿಯಲ್ಲಿ ಹಿಂದಿ ಪ್ರಚಾರ ಸಮಿತಿ ಕಟ್ಟಡದಲ್ಲಿ ಡಾಕ್ಟರ್ ಗೋವಿಂದ ನಾಯ್ಕರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿಕೊಂಡು ಹಿರಿಯರೆಲ್ಲ ಚಿಂತನೆಯನ್ನು ಮಾಡಿ ಸಂಘದ ಸ್ಥಾಪನೆಗೆ ಮುನ್ನುಡಿಯನ್ನು ಇಟ್ಟರು. ಅದರಂತೆ 15/10/1977ರಲ್ಲಿ 36 ಸದಸ್ಯರನ್ನು ಒಳಗೊಂಡಂತಹ ಒಂದು ಕಾರ್ಯಕಾರಿ ಸಮಿತಿಯನ್ನು ಮಾಡಿದರು. ಇದರಲ್ಲಿ ಪಿ ರಂಗನಾಯ್ಕರವರು ಅಧ್ಯಕ್ಷರಾಗಿ ಪ್ರಥಮ ನಮ್ಮ ಸಮಾಜದ ಅಧ್ಯಕ್ಷರಾಗಿ ಆಯ್ಕೆಯಾದರು. ಬಿ ಐತಪ್ಪ ನಾಯ್ಕರವರು ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು. ಹಿರಿಯ ಅದೆಷ್ಟೋ ಚೇತನಗಳು, ಅದೆಷ್ಟೋ ಸದಸ್ಯರು ಇದರಲ್ಲಿ ತಮ್ಮ ಸೇವೆಯನ್ನು ಅಂದಿನಿಂದ ಮಾಡ್ತಾ ಬಂದಿದ್ದಾರೆ. ಮತ್ತು ನಾವು ನೆನಪಿಸುವಂಥ ಕಾರ್ಯ ಆ ತರುವಾಯ ಈ ಸಮಾಜದಿಂದ ಆಗಿರುವಂಥದ್ದು. 1979ನೇ ಇಸ್ವಿಯಲ್ಲಿ ಪ್ರಥಮವಾಗಿ ಪುತ್ತೂರಿನಲ್ಲಿ 10 ಸೆಂಟ್ಸ್ ಜಾಗವನ್ನು ಖರೀದಿಸುವಂಥ ಒಂದು ಕಲ್ಪನೆಯನ್ನು ಈ ಸಂಘ ಮಾಡಿತ್ತು. ನಾವು ಈಗಲೂ ಕೂಡ ನೆನಪಿಸಬೇಕಾಗ್ತದೆ, ಅಂದು ಬಿ ನಾರಾಯಣ ನಾಯ್ಕರು ಆ 10 ಸೆಂಟ್ಸ್ ಜಾಗಕ್ಕೆ ಬೇಕಾಗಿ ಪಟ್ಟ ಶ್ರಮ ನಾವು ಇನ್ನೂ ಕೂಡ ನೆನಪಿಸಬೇಕಾದಂಥ ವಿಚಾರ ಸತ್ಯ. ಸುಮಾರು 18,000ವನ್ನು ಅವತ್ತು ಅವರು ಒಟ್ಟುಗೂಡಿಸಿ ಮಾಡಬೇಕು ಅಂತ ಇದ್ದರೆ ಅಧ್ಯಕ್ಷರೆಲ್ಲ ಸೇರಿಕೊಂಡು ನಾವು ಇನ್ನೂ ಕೂಡ ಅದನ್ನು ಮರೆಯುವಂತಹ ಸಾಧ್ಯತೆ ಇಲ್ಲ. ಈ ನಿಟ್ಟಿನಲ್ಲಿ 10 ಸೆಂಟ್ಸಿಂದ ಜಾಗದಿಂದ ಹೊರಟು ಇದೀಗ ಸುಮಾರು 35 ಸೆಂಟ್ಸ್ ಜಾಗ ಇಲ್ಲಿ ಸ್ವಂತ ಕಟ್ಟಡವನ್ನು ಹೊಂದಿದೆ. 1994-95ನೇ ಇಸ್ವಿಯಲ್ಲಿ ಮತ್ತೆ ಬರೀ 2 ಕೊಠಡಿಗಳಿದ್ದಂಥ ನಮ್ಮ ಸಂಘ ಸಮಾಜದಲ್ಲಿ ಗುರುತರವಾದಂಥ ಒಂದು ಹೆಗ್ಗುರುತನ್ನು ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಹಿರಿಯರ ಸಹಕಾರದೊಂದಿಗೆ, ದಾನಿಗಳ ಸಹಕಾರದೊಂದಿಗೆ ಸರ್ಕಾರದ ಅನುದಾನವನ್ನು ಪಡೆಯುವಂಥ ಯೋಚನೆಯನ್ನು ಇಂದು ನಮ್ಮ ಲೋಕಾರ್ಪಣೆ ಮಾಡಿದಂಥ ಸುಂದರ ನಾಯ್ಕರ ಒಂದು ನೇತೃತ್ವದ ತಂಡ ನಮಗೆ ಮಾರ್ಗದರ್ಶನ ಮಾಡಿದೆ. ಅಂದು 1994-95ನೇ ಇಸ್ವಿಯಲ್ಲಿ ನಾವೆಲ್ಲ ಹೆಮ್ಮೆ ಪಡಬೇಕು. ಅಂಥವರಿಗೆ ಇವತ್ತೊಂದು ದೊಡ್ಡ ಭಾಗ್ಯ ಸಿಕ್ಕಿತ್ತು. ಈ ಒಂದು ಕಟ್ಟಡವನ್ನು ಲೋಕಾರ್ಪಣೆ ಮಾಡುವಂಥ ಒಂದು ಸುಯೋಗ ಸುಂದರ ನಾಯ್ಕರಿಂದ ನಮಗೆ ಒದಗಿ ಬಂತು. ನಾವೆಲ್ಲ ಸಂತೋಷ ಪಡಬೇಕು ಇದಕ್ಕಾಗಿ. ಹಿಂದಿನ ನೆನಪುಗಳನ್ನು ನಾವು ಮಾಡ್ತಾ ಹೋದರೆ ಇತಿಹಾಸವನ್ನು ನಾವು ಯಾವತ್ತು ನೆನಪು ಮಾಡ್ತೇವೋ ಮುಂದಿನವರು ನಮ್ಮನ್ನು ನೆನಪು ಮಾಡ್ತಾರೆ ಎನ್ನುವಂಥ ಸತ್ಯ ಒಂದಿದೆ. ಯಾರು ಇತಿಹಾಸವನ್ನು ನೆನಪು ಮಾಡ್ತಾರೆ, ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ ಅವರು ಅಂತ ಹೇಳಿಕೊಂಡು. ಇದೆಲ್ಲ ಇತಿಹಾಸದ ಕಣ್ಣುಗಳಿದ್ದಂಥ ವಿಚಾರಗಳು. ಹಾಗೆಯೇ ಅಂದು ಸುಮಾರು 21.25 ಲಕ್ಷ ರೂಪಾಯಿಗಳ ನೆಲ ಅಂತಸ್ತಿನ ಕಟ್ಟಡ ನಿರ್ಮಾಣವಾಯಿತು. ಈ ತನಕ ಅದರಲ್ಲಿ ನಾವು ಬಹಳ ಒತ್ತಡದಿಂದ, ಆಗಿನ ಸಂದರ್ಭಕ್ಕೆ ಅದು ಸಾಕುವಂತಾದರೂ ಕೂಡ ಬಹಳ ಒತ್ತಡದಿಂದ ನಾವು ಕಾರ್ಯಕ್ರಮಗಳನ್ನು ಅದರಲ್ಲಿ ಹಮ್ಮಿಕೊಂಡಿದ್ದೆವು. ನಿಮಗೆಲ್ಲ ಗೊತ್ತಿದೆ, ಒಂದು ಮದುವೆ ಕಾರ್ಯಕ್ರಮ ಅಂದರೆ ಬಹಳಷ್ಟು ಕಷ್ಟ ಆಯಿತು. ಆ ತರುವಾಯ ಹಿರಿಯ ಸದಸ್ಯರ ಸಹಕಾರದೊಂದಿಗೆ, ದೇಣಿಗೆಯೊಂದಿಗೆ ಪಕ್ಕದ ಒಂದು ಜಾಗವನ್ನು ಕೂಡ ತಗೊಂಡೆವು. ಆ ತರುವಾಯ ಒಂದು ಚಿಂತನೆಯನ್ನು ನಾವು ಕಳೆದ 2 ವರ್ಷಗಳ ಹಿಂದೆ ಅದನ್ನು ಕೈಗೊಂಡಿದ್ದೆವು. ಎಲ್ಲ ಹಿರಿಯ ಕಾರ್ಯಕರ್ತರ ಕಾರ್ಯಕಾರಿ ಸಮಿತಿಯ ಸದಸ್ಯರು ಒಂದು ವಿಚಾರವನ್ನು ನಮ್ಮ ಮುಂದಿಟ್ಟಿದ್ದರು. ನಮ್ಮ ಕಟ್ಟಡದಲ್ಲಿ ಮದುವೆ ಕಾರ್ಯಕ್ರಮಗಳು
ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಭೋಜನದ ವ್ಯವಸ್ಥೆ ಮತ್ತು ಜಾಗದ ವ್ಯವಸ್ಥೆ ಸಾಕಾಗುವುದಿಲ್ಲ ಎನ್ನುವಂಥ ಭಾವನೆಯನ್ನು, ಆ ನಿಟ್ಟಿನಲ್ಲಿ ಒಂದು ದೃಢವಾದ ನಿರ್ಧಾರವನ್ನು ಮುಂದಿಟ್ಟಾಗ ನಮಗೆ ಕಂಡು ಬಂದಿರುವಂಥದ್ದು ಸ್ಥಳೀಯ ಮಾಜಿ ಮಂಗಳೂರು MP ಯವರಾದಂಥ ಸದಾನಂದ ಗೌಡ್ರವರ ಒಂದು ಕಾಣಿಕೆಯಿಂದ ನಮಗೆ ಆ ಸಂದರ್ಭದಲ್ಲಿ ಕೂಡ ಸುಮಾರು 1.5 ಲಕ್ಷದಷ್ಟು ಅನುದಾನವನ್ನು ಕೂಡ ಅವರು ಒದಗಿಸಿದರು. ನಾವು ಇದನ್ನು ಉಲ್ಲೇಖ ಮಾಡಲೇಬೇಕು, ಯಾಕಂದರೆ ಪ್ರಥಮ ಕಾಣಿಕೆಯಿಂದ ಇಷ್ಟು ದೊಡ್ಡ ಕಟ್ಟಡ ಪ್ರಾರಂಭ ಆಗಲಿಕ್ಕೆ ಸಾಧ್ಯತೆ ಆಯಿತು ಅಂತ ಹೇಳಿಕೊಂಡು. ಆನಂತರ ನಾವು ಮತ್ತೆ ಯೋಚನೆ ಮಾಡಿದೆವು ಎಲ್ಲಿಂದ ಹಣ ಕ್ರೋಢೀಕರಣ ಮಾಡುವುದು ಎನ್ನುವಂಥ ವಿಚಾರದ ಬಗ್ಗೆ. ಆ ಸಂದರ್ಭದಲ್ಲಿ ನಮಗೆ ಮತ್ತೆ ಮಾರ್ಗದರ್ಶನ ಮಾಡಿದವರು ಸುಂದರ ನಾಯ್ಕರೇ ನಮಗೆ ಬಂದರು. ಅಲ್ಲಿ ITDPಯಿಂದ ಸುಮಾರು 20 ಲಕ್ಷ ರೂಪಾಯಿಗಳನ್ನ ಈ ಕಟ್ಟಡಕ್ಕೆ ನಾವು ಸರ್ಕಾರದ ಸಹಾಯಧನವನ್ನು ಪಡೀಲಿಕ್ಕೆ ಸಾಧ್ಯತೆ ಆಯಿತು. ಆ ತರುವಾಯ ನಮಗೆ ನಮ್ಮ ಈಗ ಸ್ಥಳೀಯ ಶಾಸಕರು ಕೂಡ ಒಂದು ಕಾಣಿಕೆಯನ್ನು ಕೊಟ್ಟಿದ್ದರು. ಚುನಾವಣಾ ನೀತಿ ಸಂಹಿತೆ ಇರುವುದರಿಂದ ಎಲ್ಲವನ್ನು ಕೂಡ ಅಂಕಿ ಅಂಶಗಳನ್ನು ನಿಮಗೆ ಹೇಳಲಿಕ್ಕೆ ನನಗೆ ಕಷ್ಟ ಆಗ್ತಾ ಇದೆ. ಆ ಮಧ್ಯೆ ನಮಗೆ ಕಾಣಲಿಕ್ಕೆ ಬರುವಂಥವರು ಒಬ್ಬರು 10 ಹಲವು ಜನ 1 ರೂಪಾಯಿಯಿಂದ ಎಷ್ಟೋ ಲಕ್ಷ ರೂಪಾಯಿ ತನಕ ನಮಗೆ ಧನ ಸಹಾಯ ನೀಡಿದ್ದಾರೆ. ಅವರವರ ಲೆಕ್ಕಕ್ಕೆ ಅವರವರ ಕೊಟ್ಟಂಥ ದೇಣಿಗೆ ಖಂಡಿತವಾಗಿಯೂ ಕೂಡ ಪ್ರಾಮಾಣಿಕವಾಗಿ ನಮಗೆ ಬಹಳಷ್ಟು ದೇಣಿಗೆಯಿಂದ ಬಂದಿರತಕ್ಕಂಥ ತುಂಬ ಭಾರವಾದ ಮೊತ್ತವೇ. ಆದರೂ ಕೂಡ ದೇಣಿಗೆಯನ್ನು ಇದ್ದವರು ಹೇಗೆ ಕೊಡಬೇಕು ಅಂತ ನಮಗೆ ಮಾರ್ಗ ತೋರಿಸಿದವರು ಮಂಚಿ ನೀರುಬೈಲ್ ವೆಂಕಟೇಶ್ ನಾಯ್ಕರವರು. ಈ ಹೆಸರನ್ನು ಮತ್ತೆ ಹೇಳೋಣ ಅಂತ ಅನಿಸ್ತದೆ. ಯಾಕೆಂದರೆ ದೂರದ ಅಮೆರಿಕದಲ್ಲಿ ಇದ್ದರೂ ಕೂಡ ಈ ನೆಲದ ಈ ಮಣ್ಣಿನ ಆ ಪ್ರೀತಿಯಿಂದ, ಈ ಜನಾಂಗದ ಈ ಸಮಾಜದ ಮೇಲಿನ ಪ್ರೀತಿಯಿಂದ ಪುತ್ತೂರಲ್ಲಿ ಕೂಡ ಒಂದು ಸುಸಜ್ಜಿತವಾದ ಒಂದು ಸಭಾಭವನ ಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಾವು ಒಂದು ಬಾರಿ ಕರೆದದ್ದು ಮಾತ್ರ ಉಳಿಕೆ ಕೆಲಸಕ್ಕೆ ಎಷ್ಟು ಬೇಕು ಅಂತ ಕೇಳಿದ ಒಂದು ಮಾತು ನಾವು ಮತ್ತೆ ನಮ್ಮಲ್ಲಿ ಅಲೆಗಳಾಗಿ ಬರ್ತಾ ಇದೆ. ಉಳಿಕೆ ಕಾಮಗಾರಿಗೆ ನಮಗೆ 10 ಲಕ್ಷ ಬೇಕು ಅಂತ ನಮ್ಮ ಬಾಯಿಂದ ಬಂದದ್ದೇ ತಡ, ಅದು ನಮ್ಮ ಲೆಕ್ಕದಲ್ಲಿ ಇರಲಿ ಅಂತ ಆ ಹೇಳಿದ ಮಾತು ನಾವು ಸಮಾಜದ ವತಿಯಿಂದ ಅವರಿಗೆ ಅಮೇರಿಕಕ್ಕೆ ನಾವು ಇಲ್ಲಿಂದಲೇ ಅವರಿಗೆ ಅಭಿನಂದನೆಗಳನ್ನು ಈ ಮೂಲಕ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅವರ ಪ್ರತಿರೂಪವಾಗಿ ಅವರ ಸಹೋದರರು ಕೂಡ ನಮ್ಮೊಂದಿಗಿದ್ದಾರೆ, ವಿಶ್ವನಾಥ ನಾಯ್ಕರು. ನಾವು ಖಂಡಿತವಾಗಿಯೂ ಅವರೆಲ್ಲರಿಗೂ ಕೂಡ ಈ ಅಭಿನಂದನೆಯನ್ನು ಸಲ್ಲಿಸುವಂಥ ವಿಚಾರ ಅದು. ಈ ಮೂಲಕ ನಾವು ಸುಂದರವಾದ ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಕಟ್ಟಿದ್ದೇವೆ. ಇದರಲ್ಲಿ ಅದೆಷ್ಟೋ ಸದಸ್ಯರ ದೇಣಿಗೆಗಳಿವೆ. ನಾನು ಆಗಲೇ ಹೇಳಿದೆ, ಕೆಲವರು ಕಿಂಚಿತ್ ಇರಬಹುದು, ಕೆಲವರು ದೊಡ್ಡ ಮೊತ್ತ ಇರಬಹುದು. ಇದರೆಲ್ಲ ಕ್ರೋಢೀಕರಣದಿಂದ ಸುಂದರವಾಗಿ ಮೂಡಿ ಬಂದಿದೆ. ನಾವೆಲ್ಲ ಹಿರಿಯ ನಮ್ಮ ಕಾರ್ಯಕಾರಿ ಸಮಿತಿ ಇರತಕ್ಕಂಥ ಸದಸ್ಯರನ್ನು ನೆನಪಿಸುವಂಥದ್ದು ಎಲ್ಲರನ್ನೂ ಸಾಧ್ಯತೆ ಇಲ್ಲ. ಆದರೆ ಅಂದು ನೆಲ ಅಂತಸ್ತಿನ ಕಟ್ಟಡಕ್ಕೆ ದೇಣಿಗೆ ಮರಲಿಕ್ಕೆ ಸಹಕಾರ ನೀಡಿದಂತಹ ಜಿಲ್ಲಾ ಪಂಚಾಯತ್ನ ಅಧಿಕಾರಿದಂಥ ಸೇಸು ನಾಯ್ಕರನ್ನು ನಾವು ನೆನಪಿಸಬೇಕಾದಂಥ ಅನಿವಾರ್ಯತೆ ಇದೆ. ಅಂದು ಜಿಲ್ಲಾ ಪಂಚಾಯತ್ನಲ್ಲಿ ದುಡಿದು ನಮ್ಮೊಂದಿಗೆ ಒಡನಾಟ ಆಗಿದ್ದು ಈಗಲೂ ಕೂಡ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿದ್ದಂಥ UK ನಾಯಕರನ್ನು ಮತ್ತೆ ನಾವು ನೆನಪಿಸಬೇಕಂತ ಅನಿವಾರ್ಯತೆ ಇದೆ. ಅಂದು ಸುಮಾರು 9 ಲಕ್ಷಕ್ಕಿಂತ ಮೇಲ್ಪಟ್ಟು ನಮಗೆ ಜಿಲ್ಲಾ ಪಂಚಾಯತ್ನಿಂದ ಒದಗಿಸಲಿಕ್ಕೆ ಕಾರಣಕರ್ತರಾಗಿದ್ದರು. ಹೊತ್ತು ಎಲ್ಲ ಧನಗಳ ಸಹಕಾರದೊಂದಿಗೆ ನಮಗೆ ಈ ಸುಸಜ್ಜಿತವಾದ ಸುಂದರವಾದ ಕಾಮಗಾರಿಗಳು ಪ್ರಾರಂಭ ಆಗಿದೆ. ಇಲ್ಲಿಗೆ ನಮ್ಮ ಕೆಲಸ ಕಾರ್ಯಗಳು ಮುಗಿದಿಲ್ಲ ಅಂತ ನನ್ನ ಪ್ರಾಸ್ತಾವಿಕ ಮಾತಿನಲ್ಲಿ ಹೇಳಬೇಕಾದ ಅನಿವಾರ್ಯತೆ ಇದೆ. ಸಮಾಜವನ್ನು ಕಟ್ಟುವ ಕೆಲಸ ಬರೀ ಕಟ್ಟಡದಿಂದ ಸಾಧ್ಯತೆ ಇಲ್ಲ. ಸಮಾಜದತ್ತ ನಾವು ಯಾವಾಗ ಬೆನ್ನು ಹಾಕಿ ನಿಲ್ತೇವೆ ಆವತ್ತು ಸಮಾಜ ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲ. ಸಮಾಜದತ್ತ ಯಾವಾಗ ಮುಖ ಮಾಡ್ತೇವೆ ಆವಾಗ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಇದೆ. ಮೊದಲಿಗೆ ಆಗಬೇಕಾದಂತೂ ಸಮಾಜ ಕಟ್ಟುವಂಥ ಕೆಲಸ. ಅದಕ್ಕಾಗಿ ನಾವೆಲ್ಲರೂ ಕೂಡ ನಿಮ್ಮಲ್ಲಿ ಬೇಡ್ತಾ ಇರುವಂಥದ್ದು, ಮುಂದಿನ ದಿನಗಳಲ್ಲಿ ಸಮಾಜ ಕಟ್ಟುವಂಥ ಕೆಲಸಗಳನ್ನು ನಾವೆಲ್ಲ ಮಾಡಬೇಕಾದ ಅನಿವಾರ್ಯತೆ ಇದೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆರೆಯಬೇಕಾದಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಆ ಮೂಲಕ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಹಾಸ್ಟೆಲನ್ನು ಕಟ್ಟಬೇಕಾದಂಥ ಯೋಜನೆ ಇದೆ. ಹಾಗೆಯೇ ಒಂದು ಸಹಕಾರಿ ಸಂಘವನ್ನು ಕೂಡ, ಮರಾಠಿ ಸಹಕಾರಿ ಸಂಘ ಪ್ರಾರಂಭ ಮಾಡಬೇಕು ಅಂತ ಯೋಜನೆಯನ್ನು ಕೂಡ ಹಾಕಿಕೊಂಡಿದ್ದೇವೆ. ಹಾಗೆಯೇ ಸಾಮೂಹಿಕ ವಿವಾಹವನ್ನು ಏರ್ಪಡಿಸುವುದು, ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ
ಇತರರೊಂದಿಗೆ ನಾವು ಕೂಡ ಸ್ಪರ್ಧೆಯನ್ನು ಏರ್ಪಡಿಸಲಿಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ವಿಶೇಷವಾದ ತರಬೇತಿಯನ್ನು ಕೈಗೊಳ್ಳುವುದು, ಸ್ವ ಉದ್ಯೋಗಗಳನ್ನು ಏರ್ಪಡಿಸುವಂಥದ್ದು, ಈ ರೀತಿಯ ತರಬೇತಿಗಳನ್ನು ನಮ್ಮಲ್ಲಿ ಏರ್ಪಡಿಸುವಂಥದ್ದು. ಹಾಗೆಯೇ ನಮ್ಮ ಮುಂದಿನ ಮುಖ್ಯ ಯೋಜನೆ, ನಾವು ಪಾರ್ಕಿಂಗಿಗಾಗಿ 17 ಸೆನ್ಸ್ ಜಾಗವನ್ನು ನಾವು ಹಿಂದೆ ನಮ್ಮ ಹಿರಿಯರು ಅದನ್ನು ಯೋಚನೆ ಮಾಡಿ ಖರೀದಿ ಮಾಡಿದ್ದಾರೆ. ಇದಕ್ಕೆ ಪಾರ್ಕಿಂಗ್ ಸದ್ಯಕ್ಕೆ ನಮಗೆ ಬೇಕಾಗಿರುವಂಥದ್ದು ಪಾರ್ಕಿಂಗ್ ವ್ಯವಸ್ಥೆ. ಈ ಪಾರ್ಕಿಂಗ್ ವ್ಯವಸ್ಥೆಗೆ ಸುಸಜ್ಜಿತ ಆಗಬೇಕು ಅಂತ ಇದ್ದರೆ ಅದಕ್ಕೆ ಇಂಟರ್ಲಾಕನ್ನು ಅಳವಡಿಸುವಂಥದ್ದು. ಮತ್ತು ನಿಮಗೆ ಫೋನ್ ಕರೆಗಳು ಬರಬಹುದು ಅಥವಾ ನಿಮ್ಮಲ್ಲಿಗೆ ನಮ್ಮ ಸಂದೇಶಗಳು ಬರಬಹುದು. ಆವತ್ತು ನೀವು ಯೋಚನೆ ಮಾಡಬೇಕಂದ ಅನಿವಾರ್ಯತೆ ಮತ್ತೆ ಇದೆ. ಒಟ್ಟು ಈ ಕಟ್ಟಡಕ್ಕೆ 24,30,000 ರೂಪಾಯಿಗಳ ಸರಕಾರದ ದೇಣಿಗೆ ಸಿಕ್ಕಿದೆ. ಅದರೊಂದಿಗೆ ನಾವು ಸಮಾಜದಿಂದ ಸುಮಾರು ಮೊನ್ನೆಯ ತನಕ ನಮಗೆ 26 ಲಕ್ಷ ದೇಣಿಗೆ ಸಿಕ್ಕಿದೆ. ಸಮಾಜದವರು ನೀಡಿದಂಥ ದೇಣಿಗೆಗೆ ನಾವು ನಿಮಗೆ ಎಲ್ಲರ ಸಮಾಜದ ಬಂಧುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರಕಾರದಿಂದ ಕೊಟ್ಟಂಥ ದೇಣಿಗೆಗಳಿಗೆ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಕಾರಣ. ಮತ್ತೆ ಸಂಹಿತೆಯನ್ನು ಮಾತಾಡೋದಿಲ್ಲ, ಸಂಹಿತೆ ಇರೋದರಿಂದ ಅದನ್ನು ಹೇಳೋದಿಲ್ಲ. ಪ್ರತ್ಯೇಕವಾಗಿ ಎಲ್ಲ ಜನಪ್ರತಿನಿಧಿಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಆದ್ದರಿಂದ ಒಂದು ಕಡೆಯಿಂದ ಸರ್ಕಾರ, ಮತ್ತೊಂದು ಕಡೆಯಿಂದ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ನೀಡಿದ್ರಿಂದ ಎಲ್ಲರಿಗೂ ಈ ನಿಟ್ಟಿನಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರೊಟ್ಟಿಗೆ ನಾವು ಮತ್ತೆ ನೆನಪಿಸಬೇಕಾದಂತೂ ಇಡೀ ತಾಲೂಕಿನಲ್ಲಿ ಉಪ್ಪಿನಂಗಡಿ ವಲಯವನ್ನು ಒಂದು ಬಿಟ್ಟು ಉಳಿದ ಎಲ್ಲ ವಲಯಗಳಲ್ಲಿ 2-3 ಗ್ರಾಮಗಳಿಗೆ ಸೀಮಿತಗೊಂಡು ನಾವು ಗ್ರಾಮ ಸಮಿತಿಗಳನ್ನು ಕೂಡ ರಚಿಸಿದ್ದೇವೆ. 8 ಗ್ರಾಮ ಸಮಿತಿಗಳು ಈಗಾಗಲೇ ಕಾರ್ಯಪ್ರವೃತ್ತದಲ್ಲಿದೆ. ಎಲ್ಲ ಗ್ರಾಮ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಅದು ನಮಗೆಲ್ಲ ಸಂತಸವನ್ನು ನೀಡುವಂಥ ಕೆಲಸ. ಈ ರೀತಿ ನಿಟ್ಟಿನಲ್ಲಿ ಇಲ್ಲಿ ಕಲೆಗೊಂಡಂಥ ಎಲ್ಲ ಕಾರ್ಯಕ್ರಮಗಳಿಗೆ ನೀವು ಸಂಘದ ವತಿಯಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಷ್ಟೊಂದು ಕಾರ್ಯಕ್ರಮಗಳಿಗೆ ಮುಂದಿನ ನಮ್ಮ ಒಂದು ವಿಚಾರವನ್ನು ಕೂಡ ಹೇಳಲಿಕ್ಕೆ ನಮಗೆ ಹೇಳಿದ್ದಾರೆ. ಧನ ಸಹಾಯ ನೀಡಿದರಲ್ಲಿ ನಾವು ನೆನಪಿಸಬೇಕಾಗಿರುವಂಥದ್ದು ದೇವಪ್ಪ ಶೆಟ್ಟಿ ಮತ್ತು ವಾಸು ಭಂಡಾರಿಯವರು. ಪ್ರಥಮ ಬಾರಿಗೆ ನಾವು 10 ಸೆನ್ಸ್ ಜಾಗವನ್ನು ತಗೊಳ್ಬೇಕು ಅಂತ ಇದ್ದರೆ ನನ್ನನ್ನು ಮತ್ತೆ ನೆನಪಿಸಿದ್ದಾರೆ. ಅದಕ್ಕಾಗಿ ನಾವು ಯಾವತ್ತೂ ಹೇಳಬೇಕಾಗಿದ್ದು ಹಿರಿಯರ ಮಾರ್ಗದರ್ಶನ ಬೇಕು, ಯುವಕರ ಕೆಲಸ ಬೇಕು ಅಂತ ಹೇಳಿಕೊಂಡ್ರು. ನಾವು ಯುವಕರು ಕೆಲಸ ಮಾಡ್ತಾ ಇದ್ದರೆ ಹಿರಿಯರು ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ. ಹಿರಿಯರು ಚೀಟಿ ಕಳಿಸಿಕೊಟ್ಟಿದ್ದಾರೆ. ದೇವಪ್ಪ ಶೆಟ್ಟಿ ಮತ್ತು ವಾಸು ಭಂಡಾರಿಯವರ ಹೆಸರನ್ನು ಖಂಡಿತ ನಾನು ಮರೆಯಲಿಕ್ಕೆ ಸಾಧ್ಯತೆ ಇಲ್ಲ. 10 ಸೆನ್ಸ್ ಜಾಗ ನಾವು ಖರೀದಿ ಮಾಡಬೇಕು ಅಂತ ಇದ್ದರೆ ಪೂರಕವಾಗಿ ಧನ ಸಹಾಯ ಒಟ್ಟಿಗೆ ಅವರಿಗೆ ಪೂರಕವಾಗಿ ಇಲ್ಲಿ ಇವರಲ್ಲಿ ಮಾತಾಡಿಸುವಂಥ ಕೆಲಸವನ್ನು ಮಾಡಿಕೊಂಡು ನಮಗೆ ಈ 10 ಸೆನ್ಸ್ ಜಾಗಕ್ಕೆ ಸಹಕಾರ ನೀಡಿದವರು ಇವರಿಬ್ಬರು, ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಲ್ಲಿ ನಾನು ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲ ಸಮಾಜದ ಬಂಧುಗಳಿಗೆ ನನ್ನ ಕೃತಜ್ಞತೆಗಳು. ನಮ್ಮ ಪುತ್ತೂರು ಮರಾಠಿಗರ ಕನಸಾದಂಥ ಈ ಸುಂದರ ಸೌಧದ ಭವನದ ಈ ಒಂದು ಹಂತಕ್ಕೆ ಬರಬೇಕಾದ್ರೆ ಸಂಘದ ನಡೆ ಏನು, ಹಿಂದಿನ ಗತಿ ಏನು, ಮುಂದಿನ ಸ್ಥಿತಿ ಏನು ಎಲ್ಲ ವಿಚಾರವನ್ನು ಸವಿಸ್ತಾರವಾಗಿ ತಮಗೆ ತಿಳಿಪಡಿಸುತ್ತಾ ಮಂಜುನಾಥರವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಮುಂದಿನ ಕಾರ್ಯಕ್ರಮವಾಗಿ ನಮ್ಮ ಈ ಸಭಾಭವನದ ಉದ್ಘಾಟನೆಗೈದಂಥ ನಮ್ಮೆಲ್ಲರ ನೆಚ್ಚಿನ ಅಧಿಕಾರಿ, ನಿವೃತ್ತ ಕಾರ್ಯನಿರ್ವಹಣಾಧಿಕಾರಿ ಅಂತ ಶ್ರೀ ಸುಂದರ ನಾಯ್ಕ ಅವರು ಉದ್ಘಾಟನಾ ಭಾಷಣ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮರಾಠಿ ಸಮಾಜ ಸೇವಾ ಸಂಘ ಪುತ್ತೂರು ಇದರ ಈ ಮೇಲ್ನಂತಸ್ತಿನ ಕಟ್ಟಡದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಶೇಷನಾಯ್ಕರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಜಿಲ್ಲಾ ಪಂಚಾಯತ್ ಸದಸ್ಯರಂಥ ಶ್ರೀಮತಿ ಮೀನಾಕ್ಷಿ ಮಂಜುನಾಥ್ ಅವರೇ, ಹಾಗೂ ಮುಖ್ಯ ಅತಿಥಿಗಳಾಗಿ ಆಸೀನರಾಗಿರುವಂಥ ಶ್ರೀಯುತ ಮಂಚಿ ನೀರ್ಬೈಲ್ ವೆಂಕಟೇಶ್ ನಾಯ್ಕರವರ ಸಹೋದರರಾದ ವಿಶ್ವನಾಥ್ ಅವರೇ, ಶ್ರೀಯುತ ಮಂಜುನಾಥ್ ಅವರೇ ಮತ್ತು ನಿವೃತ್ತ ವಿಶೇಷ ಜಿಲ್ಲಾಧಿಕಾರಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿಯ ಉಪಕಾರ್ಯದರ್ಶಿ ಆದಂಥ ಶ್ರೀಯುತ UK ನಾಯ್ಕರವರೇ, ಹಾಗೂ ಇಲ್ಲಿ ನೆರೆದಿರುವಂಥ ಸಮಾಜದ
ಹೆಚ್ಚಿನ ಹಿರಿಯರೇ ಹಾಗೂ ಕಿರಿಯರೇ ಹಾಗೂ ಬೇರೆ ಬೇರೆ ಸಂಘದ ಪದಾಧಿಕಾರಿಗಳೇ ಮತ್ತು ಪೋಷಕರೇ, ಈ ದಿವಸ ಈ ಕಟ್ಟಡವನ್ನು ನಿಯೋಜಿತ ಕಾರ್ಯಕ್ರಮ ಪ್ರಕಾರ ಉದ್ಘಾಟನೆಯನ್ನು ಮಾಡಬೇಕಾದಂಥ ಶ್ರೀಯುತ ವೀರಪ್ಪ ಮೊಯ್ಲಿ ಅವರಾಗಲಿ ಅಥವಾ ಉದ್ಘಾಟನೆ ಸಮಾರಂಭದ ಉದ್ಘಾಟನೆ ಮಾಡಬೇಕಂತ ಸದಾನಂದ ಗೌಡರಾಗಲಿ, ಮಲ್ಲಿಕಾ ಪ್ರಸಾದ್ ಅವರಾಗಲಿ, ಕೊರಪ್ಪ ನಾಯ್ಕರಾಗಲಿ ಅಥವಾ ಸಂಸದರಾದ ನಳಿನ್ ಕುಮಾರ್ ಕಟೀಲ್ರವರಾಗಲಿ, ವಿನಾಯಕ್ ಕುಮಾರ್ ಸೊರಕೆಯವರು ಚುನಾವಣಾ ನೀತಿ ಸಂಹಿತೆಯ ಕಾರಣದಿಂದಾಗಿ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ಗಮನಿಸಿರ್ಬೋದು. ನೀತಿ ಸಂಹಿತೆ ಮೊನ್ನೆಯಿಂದ ಜಾರಿಗೆ ಬಂದ ಕಾರಣ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಆಗಲಿಲ್ಲ. ಆದರೂ ಕೂಡ ನಿಯೋಜಿತ ಕಾರ್ಯಕ್ರಮವನ್ನು ನಿಗದಿತ ಅವಧಿಗೆ ನಾವು ಮಾಡಲೇಬೇಕಾಗ್ತದೆ. ಯಾಕಂದರೆ ಸಮಾಜದ ಎಲ್ಲ ಬಾಂಧವರು ಉಪಸ್ಥಿತರಿರುವ ಕಾರಣ ಈ ಕಾರ್ಯಕ್ರಮವನ್ನು ಅವರ ಒಂದು ಉಪಸ್ಥಿತಿಯಲ್ಲಿ ಯಶಸ್ವಿಯಾಗಿ ಮಾಡಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ. ಕಾರ್ಯಕ್ರಮವನ್ನು ಈಗಾಗಲೇ ನಾವು ಕಟ್ಟಡ ಸಮೇತ ಉದ್ಘಾಟನೆಯನ್ನು ಮಾಡಿದ್ದೇವೆ. ಸುಮಾರು 30-35 ವರ್ಷಗಳ ಇತಿಹಾಸವಿರುವ ಈ ಸಂಘದ ಪ್ರಾರಂಭದಿಂದ ಇವತ್ತಿನ ತನಕ ಏನು ಇವತ್ತು ನಮಗೆ ಕಟ್ಟಡ ಕಾಣ್ತಾ ಇದೆ, ಇದರ ಹಿಂದೆ ಅನೇಕ ಪ್ರಯತ್ನಗಳು ಅನೇಕ ಜನರಿಂದ ಸಾಕಷ್ಟು ಪ್ರಮಾಣದಲ್ಲಿ ಆಗಿರುವುದನ್ನು ನಾವು ಇವತ್ತು ಗುರುತಿಸಬೇಕಾಗಿದೆ. ಇವತ್ತು ಕಟ್ಟಡ ನಮ್ಮ ಎದುರಿಗೆ ಕಂಡು ಬಂದಿದೆ. ಇವನ ಅಧ್ಯಕ್ಷರಿದ್ದಾರೆ, ಪದಾಧಿಕಾರಿಗಳಿದ್ದಾರೆ. ಇವತ್ತು ನಮಗೆ ಕಣ್ಣೆದುರು ಕಾಣೋದು ಕಟ್ಟಡ ಮತ್ತು ಈಗಿನ ಪದಾಧಿಕಾರಿಗಳು ಮಾತ್ರ. ಇದರ ಹಿಂದೆ ದುಡಿದಿರುವಂಥ ಸಂಘಟನೆಗಳ ವಿವಿಧ ಪದಾಧಿಕಾರಿಗಳು ಮತ್ತು ವಿವಿಧ ಅವಧಿಯಲ್ಲಿ ಕೆಲಸ ಮಾಡಿದಂಥ ಒಂದು ಅಧ್ಯಕ್ಷರೇನಿದ್ದಾರೆ ಈ ಸಂಘಕ್ಕೆ, ಅವರ ಒಂದು ಅವಧಿಯಲ್ಲಿ ಏನು ಪ್ರಯತ್ನ ಆಗಿದೆ ಅದನ್ನು ನಾವು ಇಂಥ ಸಂದರ್ಭದಲ್ಲಿ ಗುರುತಿಸಿದರೆ ಭಾಳ ಒಳ್ಳೆಯದು ಅಂತ ತಿಳ್ಕೊಂಡು ನನ್ನ ಒಂದು ಅಭಿಪ್ರಾಯ. ಹಾಗೆ ಮಾಡಿದ್ದಾರೆ. ಯಾಕಂದರೆ ಅವರು ಕೂಡ ಪ್ರತಿಯೊಬ್ಬರು ಕೂಡ ಪ್ರಯತ್ನ ಇದರಲ್ಲಿ ಸೇರಿಕೊಂಡಿರ್ತದೆ. ಆ ಪ್ರಯತ್ನದ ಫಲವಾಗಿ ಇವತ್ತು ನಾವು ಇಂಥ ಸುಂದರವಾದ ಕಟ್ಟಡವನ್ನು ಇವತ್ತು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಇದರ ಜೊತೆಗೆ ನಾವು ಬಹುಮುಖ್ಯ ಹೇಳಿದರೆ ಈ ಕಟ್ಟಡದ ಒಂದು ವಿನ್ಯಾಸ ಏನಾಗಿದೆ ಅದರಂಥ ಮಧ್ಯಭಾಗದಲ್ಲಿ ಆ ಕಟ್ಟಡ ನಿರ್ಮಾಣ ಮಾಡಿದಂಥ ಒಂದು ಕಾಂಟ್ರಾಕ್ಟ್ ಕೂಡ ಸಾಕಷ್ಟು ಹೆಚ್ಚಿನ ಒಂದು ಪ್ರಯತ್ನ, ಅವರ ಒಂದು ಅನುಭವ ಇದರಲ್ಲಿ ಸೇರಿದೆ ಅಂತಕೊಂಡು ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಎರಡನೇದಾಗಿ ಆ ಕಟ್ಟಡವನ್ನು ನಿರ್ಮಾಣ ಮಾಡಿದಂಥ ಒಂದು ಕಾಂಟ್ರಾಕ್ಟ್ ಕೂಡ ನಮ್ಮವರೇ ಆಗಿರೋ ಕಾರಣ ಇದು ಭಾಳಷ್ಟು ಹೆಮ್ಮೆಯಾದಂಥ ಸಂಗತಿ. ಅವರು ಕೂಡ ಸಾಕಷ್ಟು ಪ್ರಯತ್ನ ಮಾಡಿಕೊಂಡು ಅವರದೇ ಆದಂಥ ರೀತಿಯಲ್ಲಿ ಕಟ್ಟಡದ ಸಂಪೂರ್ಣ ಅಂದರೆ ಕಡೆಯ ಕೆಲಸದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ ಕಾರಣ ಈ ವಿನ್ಯಾಸದಲ್ಲಿ ಕೆಲವೊಂದು ಬದಲಾವಣೆ ಮಾಡಿಕೊಂಡು ಇವತ್ತು ನೋಡುವವರಿಗೆ ಒಂದು ರೀತಿಯ ಉತ್ತಮ ಕಟ್ಟಡ ಮೂಡಿ ಬಂದಿದೆ ಎಂಬುದನ್ನು ನಾವು ನೋಡಿದಾಗ ಕಾಣ್ಬೋದು. ಆ ಪ್ರಯತ್ನದಿಂದಾಗಿ ಅವರನ್ನು ಕೂಡ ನಾವು ಗೌರವಿಸಬೇಕಾದಂಥ ಒಂದು ಸಂದರ್ಭ. ಸುಮಾರು 35 ವರ್ಷದಿಂದ ಆಗಿರುವಂಥ ಬದಲಾವಣೆಗಳನ್ನು ನಾವು ಗಮನಿಸಿದಾಗ ಈಗ ಸದಸ್ಯರಾಗಿರುವವರು ಅಥವಾ ಈಗ ಹೊಸದಾಗಿ ಇರುವಂಥ ಯುವಕ ಯುವತಿಯರಿಗೆ ಇದರ ಪರಿಚಯ ಅಥವಾ ಹಿನ್ನೆಲೆ ಸಾಕಷ್ಟು ಪ್ರಮಾಣದಲ್ಲಿ ಗೊತ್ತಿರಲಿಕ್ಕಿಲ್ಲ. ಅಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಇದನ್ನು ನೆನಪಿಸಿಕೊಡುವಂಥ ಒಂದು ಕಾರ್ಯ. ಆದರೆ ನಮ್ಮ ಸಮಾಜದ ಹಿರಿಯರು ಯಾವ ರೀತಿಯ ಇದಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದಾರೆ, ಅವರೊಂದು ಪ್ರಯತ್ನ ಫಲವಾಗಿ ವಿವಿಧ ಹಂತಗಳಲ್ಲಿ ವಿವಿಧ ಅವಧಿಗಳಲ್ಲಿ ಯಾವ ರೀತಿ ಕಟ್ಟಡ ಮೇಲೆ ಬಂದಿದೆ ಮತ್ತು ಸಮಾಜದ ಇತರ ಚಟುವಟಿಕೆಗಳೇನಿದ್ದಾವೆ ಇದರ ಜೊತೆಗೆ ಅದನ್ನು ನಾವು ಗಮನಿಸಬೇಕಾಗುತ್ತೆ. ಅದನ್ನು ತಿಳಿಪಡಿಸೋದು ಕೂಡ ಭಾಳಷ್ಟು ಮುಖ್ಯವಾದ ಕರ್ತವ್ಯ